ಬ್ರೇಕಿಂಗ್ ನ್ಯೂಸ್. ಇಂಡಿಯನ್ ಗೌರ್ಮೆಂಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಏನಿತ್ತು ಅದನ್ನ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ಗೆ ಎಲಿಮಿನೇಟ್ ಮಾಡ್ಬೋದು ಇಲ್ಲ ರೆಡ್ಯೂಸ್ ಮಾಡ್ಬೋದು. ಇದ್ರ ಡಿಸ್ಕಷನ್ ಗೋಯಿಂಗ್ ಆನ್. ಸೊ ಇದು ಯಾಗುತ್ತೆ ಅಂತ ನೋಡೋಣ. ಇನ್ನು ವರ್ಲ್ಡ್ ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಇಂಡಿಯಾ 4th ಪ್ಲೇಸ್ ಇದ್ದಿದ್ದು ಈಗ 7th ಪ್ಲೇಸ್ ವರೆಗೂ ಇಳಿದು ಹೋಗ್ಬಿಟ್ಟಿದೆ. ಅಂದ್ರೆ ವೀಕ್ ಆಗ್ತಾನೆ ಬಂದಿದೆ ಅಂತ ಹೇಳ್ಬೋದು. ಇನ್ನ ಟ್ರಂಪ್ ಅವರು ಯುದ್ಧದ ಬಗ್ಗೆ ಯಾವುದೇ ಡಿಸಿಷನ್ ತಗೋಬೇಕಾದ್ರು ಪಾರ್ಲಿಮೆಂಟ್ ಅಲ್ಲಿ ಡಿಸಿಷನ್ ಡಿಸ್ಕಸ್ ಮಾಡಿ ತಗೋಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಜನಪ್ರತಿನಿಧಿಗಳು ವೋಟ್ ಅಲ್ಲಿ ಅವರಿಗೆ ಹಿನ್ನಡೆ ಆಗಿದೆ. ಇನ್ನ ಯುದ್ಧ ನಿಲ್ಲುತ್ತೆ ಅಂತ ಹೇಳ್ತಾನೆ ಬಂದಿದ್ದಾರೆ ಟ್ರಂಪ್ ಅವರು, ಆದ್ರೆ ಯಾವುದೇ ಒಂದು ಅಂತ್ಯಕ್ಕೆ ಬರ್ಲಿಲ್ಲ. ನಿನ್ನೆ ಇರಾನ್ ಫಾರಿನ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಯಾವುದೇ ಒಂದು ಬಿಗ್ ಡಿಸ್ಕಷನ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನ RBI ಮಾನಿಟರಿ ಪಾಲಿಸಿ ಇರುತ್ತೆ ಇವತ್ತು, ಯಾವ ತರ ಡಿಸಿಷನ್ ಹೊರಗಡೆ ಬರುತ್ತೆ ಅನ್ನೋದೇ ನೋಡ್ಬೇಕು. ಅದ್ರ ಬಗ್ಗೆನೇ ಮಾರ್ಕೆಟ್ ಡ್ರೈವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಬ್ರೆಂಟ್ ಕ್ರೂಡ್ ನೋಡೋದಾದ್ರೆ $95 ಪರ್ ಬ್ಯಾರಲ್ ಅಲ್ಲಿ ಇದೆ. ಇನ್ನು ಗೋಲ್ಡ್ ನೋಡೋದಾದ್ರೆ 1,59,600 ಪರ್ 10 ಗ್ರಾಮ್ ಅಲ್ಲಿ ಇದ್ರೆ, ಇನ್ನು ಸಿಲ್ವರ್ 2,65,600 ಪರ್ ಕೆಜಿ ಅಲ್ಲಿ ಇದೆ. ಸೊ ಓವರ್ ಆಲ್ ಆಗಿ ಇನ್ನು ಡೌಜನ್ ಮಾರ್ಕೆಟ್ ನೋಡೋದಾದ್ರೆ ನಿನ್ನೆ ರಾತ್ರಿ 875 ಪಾಯಿಂಟ್ಸ್ ಹೈ ಆಗ್ಬಿಟ್ಟು ಅಪ್ ಆಗ್ಬಿಟ್ಟು ಆಲ್ ಟೈಮ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಇನ್ನು ಏಷ್ಯನ್ ಮಾರ್ಕೆಟ್ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ತಾ ಇದೆ. ಜಪಾನ್ ಮಾರ್ಕೆಟ್ 1.8% ಅಷ್ಟು ಡೌನ್ ಆಗಿದೆ. ಇನ್ನು ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 23,525 ಮಾರ್ಕ್ ಅಲ್ಲಿ ಟ್ರೇಡ್ ಆಗ್ತದೆ. ನಿನ್ನೆ ನಿಫ್ಟಿ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ಬಿಟ್ಟು ಫ್ಲಾಟ್ ಅಲ್ಲೇ ಕ್ಲೋಸ್ ಆಗಿದೆ. ಇವತ್ತು ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆಗುತ್ತೆ. ಸ್ಟ್ರಾಂಗ್ ಸಪೋರ್ಟ್ ಬಂದ್ಬಿಟ್ಟು 23,150 ಆಗಿರುತ್ತೆ. ಇನ್ನು CMR ಗ್ರೀನ್ ಟೆಕ್ನಾಲಜಿ ಇವತ್ತು IPO ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಸೊ ಒಳ್ಳೆ GRM ಪ್ರೈಸ್ ಇದೆ. ಸೊ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.